ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಿರಿ ಸಮೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಟ್ಯಾನ್ ರಿಮೂವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕೆಲವು ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಪೇಸ್ಟ್ನ ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ಫಸ್ಟು ನಾವು ಒಂದು ಬೌಲಿಗೆ 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ತೊಗೊಳ್ಳೋಣ. ಅಕ್ಕಿ ಹಿಟ್ಟು ಟ್ಯಾನ್ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಅಂತೂ ಮಾಡುತ್ತೆ. ಮತ್ತು ಇದಕ್ಕೆ 1/2 ಸ್ಪೂನ್ ಹೀನೋ ತೊಗೊಳ್ಳೋಣ. ಮತ್ತು ಇದಕ್ಕೆ 1/2 ಸ್ಪೂನ್ ಬೇಕಿಂಗ್ ಸೋಡಾ, 1/2 ಸ್ಪೂನ್ ಸಾಲ್ಟ್, 1 ಸ್ಪೂನ್ ಲೆಮನ್ ಜ್ಯೂಸ್. ಲೆಮನ್ನಲ್ಲಂತೂ ಬ್ಲೀಚಿಂಗ್ ಏಜೆಂಟ್ ಗುಣ ತುಂಬ ಚೆನ್ನಾಗಿರೋದ್ರಿಂದ ನಮ್ಮ ಸ್ಕಿನ್ನ ಚೆನ್ನಾಗಿ ಶೈನಿಂಗ್ ಬರೋ ಹಾಗೆ ಮಾಡುತ್ತೆ. ಮತ್ತು 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ತೊಗೊಳ್ಳೋಣ. ಇದಿಷ್ಟನ್ನು ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ, ಇವಾಗ ಈ ಥರ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಈ ಥರ ಪೇಸ್ಟ್ ರೆಡಿ ಆದಮೇಲೆ ನಾನು ಇವಾಗ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ಈ ಥರ ಹಚ್ಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಒಂದು 4ರಿಂದ 5 ನಿಮಿಷದ ತನಕ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ನೀಟಾಗಿ ಪ್ಯಾಕ್ ಹಾಕ್ಕೊಳ್ಳಿ. ಎಲ್ಲ ನೀಟಾಗಿ ಪ್ಯಾಕ್ ಹಾಕಿದ ನಂತರ ಇದನ್ನು 10ರಿಂದ 15 ನಿಮಿಷಗಳ ಕಾಲ ಹಾಗೆ ಒಣಗೋದಕ್ಕೆ ಬಿಟ್ಬಿಡಬೇಕು. ಮತ್ತು 15 ನಿಮಿಷ ಆದಮೇಲೆ ನಾವು ಇದನ್ನು ನೀಟಾಗಿ ಸ್ಕ್ರಬ್ ಮಾಡಿ ನೀಟಾಗಿ ವಾಶ್ ಮಾಡ್ಕೋಬೇಕು. ನಾನು ಇವಾಗ ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ ನೋಡಿ, ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ತುಂಬ ಟ್ಯಾನ್ ಆಗಿದ್ರೆ ಇದು ಒಂದೇ ವಾಶ್ಗೆ ಅಷ್ಟು ನೀಟಾಗಿ ರಿಸಲ್ಟ್ ಕೊಡಲ್ಲ. ಸ್ವಲ್ಪ ಚೇಂಜಸ್ ಅಂತೂ ಕಾಣಿಸುತ್ತೆ. ವಾರದಲ್ಲಿ 2ರಿಂದ 3 ಸಾರಿ ಬಳಸೋದ್ರಿಂದ ಕೂಡ ನೀಟಾಗಿ ಟ್ಯಾನ್ ಎಲ್ಲ ರಿಮೂವ್ ಅಂತೂ ಖಂಡಿತ ಆಗುತ್ತೆ. ಇದನ್ನು ನಾನು ಮುಖಕ್ಕಂತೂ ರೆಫರ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ಮುಖದ ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರುತ್ತೆ. ಇದರಲ್ಲಿ ಬೇಕಿಂಗ್ ಸೋಡಾ, ಲೆಮನ್ ಜ್ಯೂಸ್ ಎಲ್ಲ ಹಾಕಿರೋದ್ರಿಂದ ಮುಖಕ್ಕಂತೂ ಹಚ್ಕೊಳ್ಳೋಕೆ ಹೋಗಬೇಡಿ. ಕೈ ಕಾಲುಗಳಿಗೆ ಹಚ್ಬೋದು ಆರಾಮಾಗಿ.